ಒಂದು ರಾಜ್ಯವಿತ್ತು. ಅದಕ್ಕೊಬ್ಬ ಧೀಮಂತ ರಾಜನಿದ್ದ. ಆತನಿಗೆ ಮಕ್ಕಳಿರಲಿಲ್ಲ. ವೃದ್ಧಾಪ್ಯದ ಸಮೀಪದಲ್ಲಿ ಆತನಿಗೆ ಒಂದೇ ಚಿಂತೆ, ರಾಜ್ಯಭಾರವನ್ನು ಯಾರಿಗೆ ವಹಿಸುವುದು. ಒಂದು ದಿನ ರಾಜ ತನ್ನ ರಾಜ್ಯದ ಎಲ್ಲ ಯುವ ಪ್ರಜೆಗಳನ್ನು ಸೇರಿಸಿ ಒಂದು ಬೃಹತ್ ಸಭೆಯನ್ನು ಏರ್ಪಡಿಸಿದ. ರಾಜ ಸಭೆಯನ್ನು ಉದ್ದೇಶಿಸಿ, ಪ್ರಜೆಗಳೇ, ನಿಮ್ಮಲ್ಲಿ ಯೋಗ್ಯರಾದ ಒಬ್ಬರನ್ನು ಆರಿಸಿ ರಾಜ್ಯಭಾರವನ್ನು ವಹಿಸುವ ಇರಾದೆ ನನ್ನದು. ಇದಕ್ಕಾಗಿ ಸಣ್ಣದೊಂದು ಪರೀಕ್ಷೆ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಗಿಡದ ಬೀಜವನ್ನು ಮತ್ತು ಕುಂಡವನ್ನು ಕೊಡುತ್ತೇನೆ. ಅರ್ಧ ವರ್ಷ ಇದರ ಪಾಲನೆ ಪೋಷಣೆ ಮಾಡಿ ಉತ್ತಮ ಗಿಡವನ್ನು ತರುವ ಒಬ್ಬರನ್ನು ಆರಿಸಿ ಈ ರಾಜ್ಯದ ರಾಜನನ್ನಾಗಿ ಮಾಡುತ್ತೇನೆ. 6 ತಿಂಗಳ ನಂತರ ಇಲ್ಲೇ ಭೇಟಿಯಾಗೋಣ ಎಂದು ಘೋಷಿಸಿದ. ಎಲ್ಲ ಯುವಕರು ಒಂದೊಂದು ಬೀಜವನ್ನು ತೆಗೆದುಕೊಂಡು ಹೋಗಿ ಕುಂಡದಲ್ಲಿ ಬಿತ್ತಿ ಉತ್ತಮ ಗೊಬ್ಬರವನ್ನು ಹಾಕಿ ನೀರುಣಿಸಿ ಪೋಷಿಸತೊಡಗಿದರು. ದಿನ ಕಳೆದಂತೆ ಪ್ರತಿಯೊಬ್ಬರ ಮತ್ತೊಬ್ಬರ ಗಿಡ ಹೇಗೆ ಬೆಳೆಯುತ್ತದೆ ಎಂಬ ಕುತೂಹಲ. ಒಬ್ಬರ ಗಿಡ ಸ್ವಲ್ಪ ಚೆನ್ನಾಗಿ ಬೆಳೆದಿದ್ದು ನೋಡಿ ಇನ್ನೊಬ್ಬರಿಗೆ ಆತಂಕ. ಯುವಕರು ಪೈಪೋಟಿಯಲ್ಲಿ ಗಿಡವನ್ನು ಬೆಳೆಸತೊಡಗಿದರು. ಆದರೆ ಒಬ್ಬ ಬಡ ರೈತನ ಮಗನೊಬ್ಬನಿಗೆ ದೊರೆತ ಬೀಜ ಮೊಳಕೆಯೊಡೆಯಲೇ ಇಲ್ಲ. ಆ ಬಡ ಯುವಕನಂತೂ ತನ್ನ ಪ್ರಯತ್ನ ಮಾಡುತ್ತಲೇ ಇದ್ದ. ನಿರ್ದಿಷ್ಟ ದಿನ ಬಂದೇ ಬಿಟ್ಟಿತು. ಎಲ್ಲ ಯುವಕರು ಸಂತೋಷದಿಂದ ಬೀಗುತ್ತಾ ತಮ್ಮ ತಮ್ಮ ಗಿಡಗಳೊಂದಿಗೆ ಅರಮನೆಯ ವಿಶಾಲ ಮೈದಾನದಲ್ಲಿ ಸೇರಿದರು. ಬಡ ಯುವಕನು ತನ್ನ ಮಣ್ಣು ತುಂಬಿದ ಮೊಳಕೆಯೊಡೆಯದ ಬೀಜವಿದ್ದ ಕುಂಡದೊಂದಿಗೆ ಅಲ್ಲಿ ಹೋದ. ಇವನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕವರೇ ಜಾಸ್ತಿ. ಈತನಿಗಾದರೂ ಸಪ್ಪೆ ಮುಖ ಹೊತ್ತು ನಿಂತಿದ್ದ. ಆ ಗಳಿಗೆ ಬಂದೇ ಬಿಟ್ಟಿತು. ಮಹಾರಾಜರು ಮೈದಾನದೊಳಕ್ಕೆ ಬಂದು ನಳಿಸುತ್ತಿರುವ ಗಿಡಗಳನ್ನು ಒಂದೊಂದಾಗಿ ನೋಡತೊಡಗಿದರು. ಎಲ್ಲರಲ್ಲೂ ಏನೋ ದುಗುಡ. ಹಚ್ಚ ಹಸುರಿನ ಸ್ವಚ್ಛ ಗಿಡಗಳು ಮಹಾರಾಜರಿಗೆ ಮುದ ನೀಡುತ್ತಿದ್ದವು. ಬಡ ಯುವಕನ ಸರದಿಯೂ ಬಂದಿತು. ಮಹಾರಾಜರು ಆತನನ್ನು ದೃಷ್ಟಿಸಿ ನೋಡಿ, ಏಕೆ, ಏನಾಯಿತು? ಸರಿಯಾಗಿ ಲಾಲನೆ ಪೋಷಣೆ ಮಾಡಲಿಲ್ಲವೇ ಎಂದರು. ಮಹಾರಾಜರೇ, ಬಹಳ ಶ್ರಮ ವಹಿಸಿ ನನ್ನ ಶಕ್ತಿ ಮೀರಿ ಈ ಬೀಜವನ್ನು ಬೆಳೆಸಲು ಪ್ರಯತ್ನಿಸಿದೆ. ಆದರೆ ಮೊಳಕೆ ಬರಲೇ ಇಲ್ಲ. ನಿಮ್ಮ ಕುಂಡವನ್ನು ಹಿಂದಿರುಗಿಸೋಣ ಎಂದೇ ಬಂದೆ. ಕ್ಷಮೆ ಇರಲಿ ಎಂದ. ಮಹಾರಾಜರು ಮುನ್ನಡೆದು ಎಲ್ಲ ಯುವಕರ ಕೈಯಲ್ಲಿದ್ದ ಗಿಡಗಳನ್ನು ಗಮನಿಸಿದರು. ನಂತರ ಅರಮನೆಯ ಮಳಿಗೆಯ ಮೇಲೆ ಏರಿ ನಿಂತರು. ಯುವಕರೇ, ನೀವೆಲ್ಲರೂ ಬಹಳ ಶ್ರಮಪಟ್ಟು ಗಿಡಗಳನ್ನು ಸಾಕಿದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳು. ಆದರೆ ನಿಮಗೆ ಬೀಜಗಳನ್ನು ಕೊಡುವ ಮುನ್ನ ಅವುಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಸತ್ವಹೀನ ಮಾಡಿದ್ದೆವು. ಬೇರೆ ಯಾವುದೋ ಬೀಜವನ್ನು ಕುಂಡದಲ್ಲಿ ಬೆಳೆಸಿದ್ದೀರಿ. ನೀವೆಲ್ಲರೂ ಸತ್ಯವನ್ನು ಬಿಟ್ಟು ಶ್ರಮಪಟ್ಟಿದ್ದೀರ. ಆದ್ದರಿಂದ ಸತ್ಯವನ್ನು ಪಾಲಿಸಿದ ಖಾಲಿ ಕುಂಡವನ್ನು ಹಿಡಿದಿರುವ ಆ ಯುವಕನೇ ಇಂದಿನಿಂದ ನಮ್ಮೆಲ್ಲರ ರಾಜ ಎಂದ. ಸತ್ಯದ ಪಾಲನೆಯಿಂದ ಮಾತ್ರ ನೆಮ್ಮದಿಯ ಪೋಷಣೆ ಸಾಧ್ಯ. ಹಾಗಾಗಿ ಸತ್ಯ ಮಾರ್ಗದಲ್ಲಿ ಮಾಡುವ ಎಲ್ಲ ಕೆಲಸಗಳು ಉತ್ತಮವಾಗಿರುತ್ತವೆ. ಇದರಿಂದ ವ್ಯಕ್ತಿ ಮತ್ತು ಸಮಾಜ ಸಬಲವಾಗುತ್ತದೆ.